ಚಾನಲ್. ಫ್ರೆಂಡ್ಸ್, ಸಾಮಾನ್ಯವಾಗಿ ಹಲವಾರು ಜನ ಹೇರ್ ಕಲರ್ ಮಾಡಿಸೋ ಒಂದು ಅಭ್ಯಾಸನ ಇಟ್ಕೊಂಡಿರ್ತಾರೆ. ನಮ್ಮ ಒಂದು ಕೂದಲು ಶೈನಿಯಾಗಿ ಒಂಥರ ಸಿಲ್ಕಿಯಾಗಿ ತುಂಬ ಡಿಫ್ರೆಂಟ್ ಕಲರಲ್ಲಿ ಕಾಣಿಸ್ಬೇಕು ಅನ್ನೋ ಆಸೆ ಎಲ್ಲರಲ್ಲೂ ಇರುತ್ತೆ. ಅದರಲ್ಲೂ ಈ ವೈಟ್ ಹೇರ್ ಆಗಿರೋರಂತೂ ಹೇರ್ ಡೈಗಳಾಗಿರ್ಬೋದು, ಕಲರ್ ಆಗಿರ್ಬೋದು, ಆಗಿಂದಾಗೆ ಮಾಡಿಸ್ತಾನೆ ಇರ್ತಾರೆ. ಈ ಥರ ಮಾಡಿಸೋದ್ರಿಂದ ಅದರಲ್ಲಿರುವಂಥ ಒಂದು ಅಮೋನಿಯಾ ಆಗಿರ್ಬೋದು ನಮ್ಮ ಒಂದು ಹೇರ್ಗೆ ತುಂಬ ಪ್ರಾಬ್ಲಮ್ ಕೊಡುತ್ತೆ. ಹೇರ್ ಡ್ಯಾಮೇಜ್ ಆಗಿರ್ಬೋದು, ಮತ್ತು ಕೂದಲು ಉದುರೋ ಸಮಸ್ಯೆ ಆಗಿರ್ಬೋದು. ಮತ್ತು ಆ ಹೇರ್ ಡೈಗಳೆಲ್ಲ ಹಚ್ಚೋದ್ರಿಂದ ಒಂದು ನಮ್ಮ ಕಣ್ಣು ಉರಿಯೋದು ತುಂಬಾ ನಾನು ಜನಗಳಲ್ಲಿ ನೋಡ್ತಾನೆ ಇರ್ತೀವಿ. ಆ ಪ್ರಾಬ್ಲಮ್ಗಳನ್ನ ಎದುರಿಸ್ತಾನೆ ಇರ್ತಾರೆ. ಆದ್ದರಿಂದ ನಮ್ಮ ಒಂದು ಕೂದಲು ಚೆನ್ನಾಗೂ ಕಾಣಿಸ್ಬೇಕು, ಹೆಲ್ದಿಯಾಗೂ ಇರಬೇಕು, ಯಾವುದೇ ಹೇರ್ ಫಾಲು ಡ್ಯಾಮೇಜು ಆಗಬಾರ್ದು ನಮಗೆ. ಮತ್ತು ನಮ್ಮ ಕೂದಲು ಒಂದು ಡಿಫ್ರೆಂಟ್ ಕಲರಲ್ಲಿ ಮಿಂಚಬೇಕು ಅನ್ನೋ ಒಂದು ಆಸೆ ಎಲ್ಲರಲ್ಲೂ ಇರುತ್ತೆ. ಆದ್ದರಿಂದ ನಾನು ಇವಾಗ ತುಂಬ ಈಸಿಯಾಗಿ ಮನೇಲೇ ಸ್ವಲ್ಪ ಯಾವುದೇ ತುಂಬ ದುಡ್ಡು ಖರ್ಚಾಗ್ದಂಗೆ ಒಂದು 10 ರೂಪೀಸಲ್ಲೇ ಯಾವ ರೀತಿ ನಾವು ಹೇರ್ ಕಲರ್ನ ಮಾಡ್ಕೋಬೋದು, ನಮ್ಮ ಕೂದಲು ಹೇಗೆ ಸುಂದರವಾಗಿ ಡಿಫ್ರೆಂಟಾಗಿ ಕಾಣಿಸೋ ಥರ ಮಾಡ್ಬೋದು ಅನ್ನೋದನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಒಂದು ಯೂಸ್ಫುಲ್ ಕಂಟೆಂಟ್ ವೀಡಿಯೋ ಹಾಕಿದ್ರೂ ನೀವು ಮೊದಲು ನೋಡ್ತೀರಾ. ಮತ್ತು ಶೇರ್ ಮಾಡಿ, ನನ್ನ ವೀಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ನಾನು ನ್ಯಾಚುರಲ್ ಆಗಿರುವಂಥ ಹೇರ್ ಕಲರ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೋಡಿ ಯಾವುದಪ್ಪ ಅದು ಅಂತಂದರೆ, ನೀವು ನೋಡಿ ಈ ಪ್ಯಾಕೆಟು ನಿಶಾ ಬ್ರೌನ್ ಹೇರ್ ಕಲರ್, ನ್ಯಾಚುರಲ್ ಹೇರ್ ಕಲರು, ಜೊತೆಗೆ ಹೆನ್ನಾ ಬೇಸ್ ಹೇರ್ ಕಲರ್. ಇದು ನಾವು ಮೆಹಂದಿ ಎಲ್ಲ ಅವಾಗಿಂದ ನಾವು ಯೂಸ್ ಮಾಡ್ಕೊಂಡು ಬಂದಿದ್ದೀವಿ. ಮೆಹಂದಿ ತುಂಬ ತಂಪು ಕೂದಲಿಗೆಲ್ಲ ಅಂತ. ಅದೇ ಬೇಸ್ ಮೇಲೆ ಹೆನ್ನಾ ಬೇಸ್ ಹೇರ್ ಕಲರ್ ಇದು ತುಂಬ ಚೆನ್ನಾಗಿದೆ. ನಮ್ಮ ಒಂದು ಬ್ಲ್ಯಾಕ್ ಹೇರ್ಗೆ ಇರೋರಿಗೆ ಈ ಒಂದು ನಿಶಾ ಬ್ರೌನು ತುಂಬ ಒಂದು ಕಲರ್ಫುಲ್ ಕೊಡುತ್ತೆ, ಮತ್ತು ಒಂದು ನ್ಯಾಚುರಲ್ ಶೈನಿಂಗು ಕೊಡುತ್ತೆ ಈ ಕೂದಲಿಗೆ. ನೀವು ಯೂಸ್ ಮಾಡಿ ನೋಡಿ. ನಮ್ಮದು ತುಂಬ ವೈಟ್ ಹೇರ್ ಇದೆ, ನಮಗೆ ಬ್ರೌನ್ ಕಲರ್ ಬೇಡ ಅನ್ನೋರು ಒಂದು ನಿಶಾದು ಬ್ಲ್ಯಾಕ್ ಸಿಗುತ್ತೆ, ಹೆನ್ನಾ ಬೇಸ್ಡ್ ಇದೆ, ಸೇಮ್ ಪ್ಯಾಕೆಟೇ. ಇದು ಬ್ರೌನು, ಅದು ಬ್ಲ್ಯಾಕ್ ಸಿಗುತ್ತೆ, 2 ಕಲರಲ್ಲಿ ಸಿಗುತ್ತೆ. ನೀವು ಬೇಕಾದರೆ ನಮಗೆ ಬ್ರೌನ್ ಇಷ್ಟ ಇಲ್ಲ, ತುಂಬ ವೈಟ್ ಹೇರ್ಸ್ ಆಗಿದೆ ನಮಗೆ, ಅದು ತುಂಬ ಬ್ರೌನಾಗಿ ಕಾಣಿಸುತ್ತೆ ಅನ್ನೋರು ನೀವು ಬ್ಲ್ಯಾಕ್ನ ತೊಗೊಂಡು ಯೂಸ್ ಮಾಡ್ಬೋದು. ನಮಗೆ ಒಂದು ವೈಟ್ ಹೇರ್ಸ್ ಇಲ್ಲ ಅನ್ನೋದ್ರಿಂದ ನಮಗೊಂಥರ ಶೈನಿಗಾಗಿ ಒಂದು ಬ್ರೌನಿಶ್ ಆಗಿ ಕಾಣಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಈ ಒಂದು ನಿಶಾ ಬ್ರೌನ್ ತೊಗೊಂಡಿದ್ದೀನಿ ಪ್ಯಾಕೆಟು. ನೋಡಿ, ನಮ್ಮ ಈ ಒಂದು ಉದ್ದ ಕೂದಲಿರೋರಿಗೆ, ಮೀಡಿಯಮ್ ಇಷ್ಟು ಕೂದಲಿರೋರಿಗೆ ಈ ಒಂದು ಪ್ಯಾಕೆಟು ಹೆನ್ನ ಸಾಕಾಗುತ್ತೆ. ಇದನ್ನು ನಾನು ಯಾವ ರೀತಿ ಯೂಸ್ ಮಾಡ್ಬೋದು, ಇದಕ್ಕೆ ಏನು ಹಾಕ್ತೀನಿ ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನೋಡಿ, ಇದರಲ್ಲಿ ಯಾವುದೇ ರೀತಿ ಅಮೋನಿಯಾ ಇಲ್ಲ, ನ್ಯಾಚುರಲ್ ಹೆನ್ನಾ ಬೇಸ್ಡ್ ಹೇರ್ ಕಲರ್ ಇದ್ದು. ಇದರಲ್ಲಿ ಯಾವುದೇ ಇದನ್ನು ಏನು ಮಾಡಬೇಕು ನಾವು ಫಸ್ಟು ಅಂತ ಅಂದರೆ, ನಮ್ಮ ಒಂದು ಕೂದಲನ್ನ ಫಸ್ಟೇ ಶ್ಯಾಂಪೂಯಿಂದ ವಾಶ್ ಮಾಡ್ಕೊಂಡಿರಬೇಕು. ಯಾಕೆಂದರೆ ಎಣ್ಣೆ ಇರುವಂಥ ಕೂದಲಿಗೆ ಹಾಕೋದ್ರೆ ಅಷ್ಟು ನಿಮ್ಗೆ ಎಫೆಕ್ಟಿವ್ ಅನಿಸಲ್ಲ. ಅದರಿಂದ ನೀವು ಫಸ್ಟು ಶ್ಯಾಂಪೂವಲ್ಲಿ ಕೂದಲನ್ನ ತೊಳೆದು ಎಲ್ಲ ಆದಮೇಲೆ ಅದು ಚೆನ್ನಾಗಿ ಒಣಗಿದ ಮೇಲೆ ಏನಾಗುತ್ತೆ, ಈ ಒಂದು ನಿಶಾ ಬ್ರೌನ್ನ ನೀವು ಕೂದಲಿಗೆ ಅಪ್ಲೈ ಮಾಡಬೇಕಾಗುತ್ತೆ. ನೀವು ಸ್ಕ್ಯಾಲ್ಪನ್ನು ಸಹ ಅಪ್ಲೈ ಮಾಡ್ಬೋದು. ನೀವು ಒಂದು ಸಲ ಟೆಸ್ಟ್ ಮಾಡಬೇಕಾಗುತ್ತೆ. ಸ್ಕ್ಯಾಲ್ಪಲ್ಲಿ ನೀವು ಹಚ್ಚಾದ್ಮೇಲೆ ಏನಾದರೂ ಸ್ವಲ್ಪ ಉರಿ ಬರೋದು, ಸ್ವಲ್ಪ ಏನಾದರೂ ಅಲ್ಲೇನಾದರೂ ಗುಳ್ಳೆಗಳಾಗೋದು, ಆ ಥರ ಏನಾದರೂ ಮಾಡಿದ್ರೆ ನೀವು ಸ್ಕ್ಯಾಲ್ಪ್ಗೆ ಹಚ್ಚೋಕೆ ಹೋಗಬೇಡಿ. ನೀವು ಮಾಮೂಲಿ ನಿಮ್ಮ ಒಂದು ಹೇರ್ಸ್ ಎಷ್ಟು ಉದ್ದ ಇರುತ್ತೋ, ನಿಮ್ಗೆ ಎಲ್ಲೆಲ್ಲಿ ನಮಗೆ ಕಲರ್ ಬೇಕು ಅನ್ನುತ್ತೋ ಅಲ್ಲೆಲ್ಲ ಫುಲ್ ಒಂದು ಕೂದಲಿಗೆ ಹಚ್ಕೊಂಡ್ರೆ ತುಂಬ ನ್ಯಾಚುರಲ್ ಕಲರ್ ಕೊಡುತ್ತೆ. ನೀವು ಏನು ಸ್ಕ್ಯಾಲ್ಪ್ಗೆ ಹಚ್ಬೇಕಂತ ಏನಿಲ್ಲ, ಫುಲ್ಲು ನಿಮ್ಮ ಒಂದು ತಲೆ ಕೂದಲಿಗೆ ಎಷ್ಟು ಕೂದಲಿದೆ ಅಷ್ಟನ್ನು ಹಚ್ಕೊಂಡು ಕೇವಲ 1 ಅವರ್ ಅಷ್ಟೇ, ಜಾಸ್ತಿ ಟೈಮು ರಾತ್ರಿ ಎಲ್ಲ ಹಚ್ಕೊಂಡು ಮಲ್ಕೊಂಡು ಬೆಳಗ್ಗೆ ವಾಶ್ ಮಾಡಬೇಕು ಅಂತ ಏನಿಲ್ಲ. ಇದು ಯಾವುದಾದ್ರೂ ಒಂದು ನಾವು ಪಾರ್ಟಿಗಳಿಗೆ ಹೋಗಬೇಕು, ಒಂದು ಮ್ಯಾರೇಜ್ಗೆ ಹೋಗಬೇಕು, ನಮಗೆ ಅರ್ಜೆಂಟ್ ಬೇಕು ಅನ್ನೋರಿಗೆ ಇದು ತುಂಬ ಒಂದು ಅನುಕೂಲ ಅಂತಲೇ ಹೇಳ್ಬೋದು. ಹಚ್ಚಿ ನೀವು 1 ಅವರ್ ಬಿಟ್ಟಾದಮೇಲೆ ನೀವು ಮಾಮೂಲಿ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಬೇಕು. ಹಚ್ಚಾದಮೇಲೆ ನೀವು ಯಾವುದೇ ಶ್ಯಾಂಪೂಯಿಂದಾಗಿ, ಸೋಪ್ಗಳಿಂದಾಗಲಿ ಬೇರೆ ಯಾವುದನ್ನು ಸಹ ಯೂಸ್ ಮಾಡಿ ನೀವು ತೊಳೆಯೋ ಅವಶ್ಯಕತೆ ಇಲ್ಲ. ಆದ್ದರಿಂದ ನಾನು ಮೊದಲೇ ಹೇಳಿದ್ದು, ಫಸ್ಟೇ ನೀವು ನೀಟಾಗಿ ಶ್ಯಾಂಪೂಲ್ಲಿ ಹೇರ್ನ ವಾಶ್ ಮಾಡಿಕೊಂಡು ಕ್ಲೀನಾದ ಒಂದು ಒಣಗಿದ ಕೂದಲಿಗೆ ಇದನ್ನ ಹಾಕಿ ನೆಕ್ಸ್ಟ್ ನೀವು ನಾರ್ಮಲ್ ವಾಟರಲ್ಲಿ 1 ಅವರ್ ಬಿಟ್ಟು ಒಣಗಕ್ಕೆ ಬಿಟ್ಟು ವಾಶ್ ಮಾಡಬೇಕು. ಅದು ಸ್ನಾನ ಮಾಡಿ ನೆಕ್ಸ್ಟ್ ಡೇ ಸ್ನಾನ ಮಾಡೋಷ್ಟರಲ್ಲೇ ಹೇರ್ ಕಲರ್ ಎಲ್ಲ ಹೋಗ್ಬಿಡುತ್ತೆ ಅಂತ ಏನಿಲ್ಲ. ಇದು ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ಕೆಲಸ ಮಾಡುತ್ತೆ. 1 ಮಂತ್ ಆದರೂ ನಮ್ಮ ಒಂದು ಆ ಕೂದಲು ಶೈನಿಂಗು ಕಲರು ಹಾಗೇ ಇರುತ್ತೆ. ನೀವು ಒಂದು ಸಲ ಯೂಸ್ ಮಾಡಿ ನೋಡಿ, ನೀವು ಒಂದು ಪ್ರಾಕ್ಟಿಕಲಾಗಿ ನೀವು ಯೂಸ್ ಮಾಡಿ ನೋಡಿ, ನಿಮ್ಮ ಅನುಭವನ ನನ್ನ ಜೊತೆ ಶೇರ್ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಇವಾಗ ನಾನು ಈ ಒಂದು ಹೆನ್ನಾಗೆ ಏನು ಒಳಗಡೆ ಮಿಕ್ಸ್ ಮಾಡ್ತೀನಿ, ಯಾವ ರೀತಿ ಹಚ್ಕೊಳ್ತೀನಿ ಅನ್ನೋದನ್ನ ನಾನು ಇವಾಗ ತೋರಿಸ್ತೀನಿ. ಫ್ರೆಂಡ್ಸ್, ನೋಡ್ಕೊಂಡು ಬರೋಣ ಬನ್ನಿ. ನಾನು ಮೊದಲಿಗೆ ಒಲೆ ಮೇಲೆ ಒಂದು ಪಾತ್ರೆ ಇಡ್ತಾ ಇದ್ದೀನಿ. ಇದಕ್ಕೆ 1 ಗ್ಲಾಸಷ್ಟು ನಾನು ನೀರು ಹಾಕ್ಕೊಳ್ತೀನಿ. ನೀರು ಸ್ವಲ್ಪ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಟೀ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ಡಿಕಾಕ್ಷನ್ ರೆಡಿ ಆಗುತ್ತೆ. ಅದನ್ನು ನಾನು ಸೋಸ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಸೋಸಿ ಆಯಿತು. ಇವಾಗ ಇದು ಸ್ವಲ್ಪ ಬಿಸಿ ಇದ್ದಾಗೂ ನೀವು ಹೆನ್ನಾಗೆ ಮಿಕ್ಸ್ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ಆರಿದಾದ್ಮೇಲೂ ಸಹ ಮಿಕ್ಸ್ ಮಾಡ್ಕೋಬೋದು. ನಾನು ಸ್ವಲ್ಪ ಹೊತ್ತು ಆರಿಸಿ
ಆರಿ ಚೆನ್ನಾಗಿ ಆದಮೇಲೆ ನೋಡಿ ನಾನಿವಾಗ ನಿಶಾ ಹೆನ್ನಾಗೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ನಿಂಬೆಹಣ್ಣನ್ನು ಸಹ ಆ್ಯಡ್ ಮಾಡ್ಕೋಬೋದು ಬೇಕು ಅಂತಂದರೆ. ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿಲ್ಲ. ನಾವು ಯಾಕಪ್ಪ ಈ ಟೀ ಡಿಕಾಕ್ಷನ್ ಹಾಕ್ತೀವಿ ಅಂದರೆ ತುಂಬ ಇನ್ನೂ ಚೆನ್ನಾಗಿ ಇನ್ನೂ ಹೆಚ್ಚಾಗಿ ಕಲರ್ ಬರುತ್ತೆ, ಒಂದು ಬ್ರೌನ್ ಕಲರ್. ಅದಕ್ಕೋಸ್ಕರ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಏನು ಮಿಕ್ಸ್ ಮಾಡ್ಕೊಳ್ಳಲ್ಲ ಅಂದರೂ ಹಾಗೇ ಹಾಕ್ಕೋಬೋದು. ಮಿಕ್ಸ್ ಮಾಡ್ಕೊಳ್ಳೋರು ನಿಂಬೆಹಣ್ಣು ಜೊತೆಗೆ ಟೀ ಡಿಕಾಕ್ಷನ್ ಹಾಕ್ಕೋಬೋದು. ನಾನು ಟೀ ಡಿಕಾಕ್ಷನ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ, ತುಂಬ ಎಫೆಕ್ಟಿವಾಗಿ ಕಲರ್ ಬರುತ್ತೆ ಅಂತ. ನೋಡಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆಯ್ತು ಇವಾಗ. ನೋಡಿ ಇದನ್ನು ನಾನು ಸ್ಕ್ಯಾಲ್ಪ್ಗೆ ಹಾಕ್ತಾಯಿಲ್ಲ, ಮತ್ತು ನಾನು ಯಾವುದೇ ರೀತಿ ಗ್ಲೌಸ್ನು ಯೂಸ್ ಮಾಡ್ತಾಯಿಲ್ಲ. ನೀವು ಯಾಕಂದರೆ ಹ್ಯಾಂಡ್ ಕಲರ್ ಆಗುತ್ತೆ, ನೀವು ಬೇಕು ಅಂದರೆ ನೀವು ಗ್ಲೌಸ್ ಹಾಕ್ಕೊಂಡು ನೀವು ಆ ಒಂದು ಕೂದಲಿಗೆಲ್ಲ ಹಚ್ಕೋಬೋದು. ನಾನು ಬರೀ ಕೈಯಲ್ಲೇ ಹಚ್ಕೊಳ್ತಾ ಇದ್ದೀನಿ. ನಮ್ಮ ಒಂದು ತಲೆಯ ಮೇಲಿನ ಕೂದಲಿಂದ ಕೆಳ ತುದಿ ಕೂದಲುವರೆಗೂ ಪೂರ್ತಿ ಹಚ್ಕೊಳ್ಳಿ. ನೀವು ಈ ರೀತಿ ಟೀ ಪುಡಿಯ ಒಂದು ಡಿಕಾಕ್ಷನ್ನ ನೀವು ಮಿಕ್ಸ್ ಮಾಡೋದ್ರಿಂದ ನಿಮ್ಮ ಒಂದು ಕಲರು ಇನ್ನೂ ಹೆಚ್ಚಾಗಿ ಎಫೆಕ್ಟಿವಾಗಿ ಕಲರ್ ಕೊಡುತ್ತೆ. ಆದ್ದರಿಂದ ನಾನು ಟೀ ಡಿಕಾಕ್ಷನ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಒಂದು ಪ್ರತಿಯೊಂದು ಕೂದಲಿಗೂ ಸಹ ನೀವು ಹಚ್ಕೊಳ್ಳಿ. ಸ್ಕ್ಯಾಲ್ಪ್ಗೂ ನೀವು ಹಚ್ಕೋಬೋದು, ತುಂಬ ಒಂದು ತಂಪು ಕೊಡುತ್ತೆ. ನಮ್ಗೆ ಬೇಡ ಸ್ಕ್ಯಾಲ್ಪ್ಗೆಲ್ಲ ಅನ್ನೋರು ನೀವು ಮೇಲ್ಗಡೆ ಕೂದಲಿಗೆ ಮಾತ್ರ ಹಚ್ಕೊಳ್ಳಿ. ಎಲ್ಲ ಕಡೆ ನೀಟಾಗಿ ಸಮ ಪ್ರಮಾಣದಲ್ಲಿ ಹಚ್ಕೊಳ್ಳಿ. ಹೀಗೆ ಎಲ್ಲ ಕಡೆಯೂ ಹಚ್ಚಿ ನೀವು 1 ಅವರ್ ಬಿಡಿ. ನಮಗಿನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ಬಿಡ್ತೀವಿ ಅಂದ್ರೂ 1.5 ಅವರು ಸಹ ನೀವು ಬಿಡ್ಬೋದು. ಬಿಟ್ಟು ಚೆನ್ನಾಗಿ ಒಣಗಾದ ಮೇಲೆ ನೀವು ಸ್ನಾನ ಮಾಡ್ಕೋಬೋದು. ನೋಡಿ ನಾನು ಎಲ್ಲ ಕಡೆ ಇವಾಗ ಹಚ್ಚಾಯಿತು. ಈಗ ನಾನು ಕೆಲಸ ಇರೋದ್ರಿಂದ 1 ಅವರ್ ಮಾತ್ರ ಬಿಟ್ಟು ತೊಳಿತೀನಿ. ನೀವು ಇನ್ನೂ ಹೆಚ್ಚು ಟೈಮನ್ನು ಸಹ ಬಿಡ್ಬೋದು. ನೋಡಿ ಸ್ನಾನ ಮಾಡಾಯಿತು ಫ್ರೆಂಡ್ಸ್. ಕೂದಲು ಯಾವ ರೀತಿ ಇದೆ, ಕಲರು ನ್ಯಾಚುರಲ್ ಬ್ಲ್ಯಾಕ್ಗೂ ಈ ಹೆನ್ನ ಯೂಸ್ ಮಾಡಿದ್ಮೇಲೆ ಯಾವ ರೀತಿ ಎಫೆಕ್ಟ್ ಇದೆ ಅಂತ ನೀವು ನೋಡ್ತಾ ಇರ್ಬೋದು ನ್ಯಾಚುರಲಾಗಿ ಡೈರೆಕ್ಟಾಗಿಯೇ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಯೂಸ್ ಮಾಡಿ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್.